ನಮಸ್ತೆ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗೇ ಇದ್ದೀನಿ. ವೆಲ್ಕಮ್ ಟು ಸಿಂಪಲ್ ಜೀವನ. ನಾನು ನಿಮ್ಮ ಮೇಘನಾ. ವಿಡಿಯೋನಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು, ನಾನು ಬ್ಯಾಂಗ್ಳೂರಲ್ಲಿಲ್ಲ, ನಮ್ಮ ಊರಿಗೆ ಬಂದಿದ್ದೀನಿ. ಏನೇ ಹೇಳಿ, ಹಳ್ಳಿ ಲೈಫೇ ಮಸ್ತ್ ಮಾತ್ರ. ಯಾರ ಮನೆ, ಯಾರ ಜಾಗ, ಯಾರ ಗಿಡಗಳು ಅನ್ನೋದು ಏನೂ ಇರೋದಿಲ್ಲ. ಯಾರ ಮನೇಲಿ ಬೇಕಾದರೂ ಹೋಗಿ ಬಿಟ್ಟಿರೋ ಹಣ್ಣು ಕಿತ್ಕೊಂಡು ತಿನ್ಬೋದು. ಹಸುವು ಅಂದರೆ ಯಾರ ಮನೇಲಿ ಬೇಕಾದರೂ ಊಟ ಮಾಡ್ಬೋದು. ಅದಕ್ಕೆ ಹಳ್ಳಿ ಜೀವನನೇ ಒಂಥರ ಚಂದ, ಏನಂತೀರಾ? ಈಗ ನಾನು ಬಂದಿದ್ದು ಲಿಕ್ಕಿ ಮನೆಗೆ. ಅವ್ರ ಮನೇಲಿ ಒಂದು ಜೇನು ಕಟ್ಟಿತ್ತಂತೆ. ನಾವು ಊರಿಗೆ ಹೋಗೋವರೆಗೂ ಅದನ್ನು ಕೀಳ್ಸಿಲ್ಲ, ಪಾಪ ಹಂಗೆ ಇಟ್ಟಿದ್ರು ಅವರಮ್ಮ. ನಾವು ಹೋದಾಗ ಸರಿ ಜೇನು ಕೀಳೋಣ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇರೋದು. ಒಬ್ಬ ಇಂಟ್ರೆಸ್ಟಿಂಗ್ ಮನುಷ್ಯಂದು ಒಂದು ಪುಟ್ಟ ಕತೆ ಹೇಳ್ತೀನಿ ಕೇಳಿ. ಇವರು ಗಣೇಶ್ ಅಂದ್ಬಿಟ್ಟು ನಮ್ಮೂರಲ್ಲಿರೋದು. ಈ ಅಣ್ಣನಿಗೆ ನನಗೆ ಗೊತ್ತಿಲ್ಲ, ಅದು ದೇವ್ರು ಕೊಟ್ಟಿರೋ ಈ ವರನೋ ಇವ್ರಿಗೆ ಏನಂತ ಗೊತ್ತಿಲ್ಲ. ಬಟ್ ಯಾವುದೇ ಜೇನಾಗಿರ್ಬೋದು ಈಸಿಯಾಗಿ ತೆಗಿತಾರೆ ಜೇನನ್ನ. ಅದು ಯಾವ ಜಾಗದಲ್ಲಿದ್ದರೂ ಕೂಡ. ಆ್ಯಂಡ್ ಜೇನುಳ ಕಚ್ಚಿದ್ರೂ ಕೂಡ ಅವ್ರಿಗೆ ಅಫೆಕ್ಟೇ ಆಗೋದಿಲ್ಲ, ಅವ್ರಿಗೊಂಚೂರು ಭಯ ಅನ್ನೋದೇ ಆಗೋದಿಲ್ಲ. ಸಖತ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ಸೋದಿಲ್ವಾ ನಿಮಗೆ? ನನಗಂತೂ ಸಿಕ್ಕಾಪಟ್ಟೆ ಅನ್ಸುತ್ತೆ. ಅವ್ರನ್ನ ಎವ್ರಿ ಟೈಮ್ ನೋಡಿದಾಗಲೂ ಭಯ ಅನ್ನೋ ವರ್ಡಿನ ಅರ್ಥನೇ ಗೊತ್ತಿಲ್ಲ ಅಣ್ಣನಿಗೆ. ಆ್ಯಕ್ಚುಲಿ ಇದು ನಡೆಯುವಾಗ ನಾವೆಲ್ಲರೂ ಒಳಗಡೆ ಇದ್ವಿ. ಇಲ್ಲಿಕ್ಕಿ ವಿಡಿಯೋ ಮಾಡ್ಕೊಳ್ತಾ ಇದ್ದ, ಫುಲ್ ಪ್ಯಾಕ್ ಆಗಿಬಿಟ್ಟು. ಅಣ್ಣ ಮಾತ್ರ ಅಲ್ಲಿ ಕೂತಿದ್ರು. ಐತಳ ಐತೆ ಕೂಕಮ ಕಾಣಲ್ಲ. ತುಪ್ಪ ನೋಡಿ ಹೆಂಗ್ ಸೋರ್ತಾಯ್ತೆ ಅಮ್ಮ. ಇನ್ನೊಂದು ಪ್ಲೇಟ್ ಕೊಡಮ್ಮ, ತುಪ್ಪ ಸೋರ್ತಾಯ್ತೆ. ಪ್ಲೇಟ್ ಕೊಡು, ಹೊಡೆದ್ರತ್ಲಿಂದ. ಏ ತಡಿಯ ಮ್ಯಾಕೆ ಗಾಡಿ ಕಿಕ್ಬೇಡ. ಮಿಸ್ಸಾಗಿ ಒಂದು ಜೇನುಳ ಒಳಗೆ ಬಂದ್ರೇ ಅಷ್ಟು ಭಯ ಆಗುತ್ತೆ. ಅಂಥದ್ರಲ್ಲಿ ಅಷ್ಟು ಜೇನು ರೊಟ್ಟಿ ಹಿಡ್ಕೊಂಡು ಹುಳಗಳನ್ನ ಅಣ್ಣ ಓಡಿಸ್ತಾರೆ ನೋಡಿದ್ರೆ ಮೈ ಕೂದಲು ಜುಮ್ ಅನ್ನುತ್ತೆ ನಿಜವಾಗ್ಲೂ. ನನಗಿಲ್ಲಪ್ಪ. ಕೊಡ್ತೀನಿ ಅಂತ ತುಪ್ಪ ಇಲ್ವಾ ಅಣ್ಣ? ತೋರ್ಸ್ ಎಲ್ಲಿ ಖರ್ಚು ಕಚ್ತಾ ನಿಂಗೆ ಗೊತ್ತಾಯ್ತಾ? ಕಚ್ತಾ ಮುಳ್ಳಿರ್ತವೆ. ತಿನ್ನಕ ಯಾಕ ಮುಟ್ಟಕ ಪಪ್ಪಿ ಹಂಗತ್ರ ತರ್ಬೇಡ ನೀನು. ಇದು ನೋಡಿ, ಕಸ ತಿಂದಂಗೆ ತಿಂತೈತಿ. ಈಗ ಅದು ತಗೊಳ್ಳೋದು, ಇಸ್ಕೊಳ್ಳೋದು. ಅವ್ನು ಗಣೇಶ ಯಾವಾಗ ಜೇನು ಕಿದ್ರು ಇದನ್ನು ತಿನ್ನಲ್ಲ, ಬರೀ ಅದನ್ನೇ ತಿನ್ನೋದು. ನೋಡು, ಅದು ನನಗೆ ಇಟ್ಕೊಂಡು ಹೊಲ್ಟ. ಅವ್ನು ಎಷ್ಟನ ತುಪ್ಪ ಇರಲಿ, ತುಪ್ಪ ತಿನ್ನಲ್ಲ ಅವನು. ಚೆನ್ನಾಗೈತಲ್ಲ, ಬೆಳ್ಳಗಿರೋದನ್ನ ತಿನ್ನೋ. ಅದೇ ತಿನ್ನು ನೋಡು. ನಿಂಗ ಅದು ಹಿಂಡಿ ಕೊಡ್ಬೇಕು. ಅಲ್ಲ, ಇದು ಇದ್ರೊಳಗೆ ಹಂಗಂಗೆ ತಿನ್ನಕ ತಿನ್ಬಿಟ್ಟು ತಲೆಗೆ ಒರೆಸ್ಕೊಂಬುದು. ತಿನ್ನೋಳು ಬಾಯಿ ಕಿಕ್ಕಂಡ್ರೆ ಅಲ್ವ ನೀನು? ಅಲ್ಲ ಆಂಟಿ, ಅದ್ರೊಳಗಡೆ ವೈಟ್ ಮೊಟ್ಟೆ ಇರುತ್ತಲ್ಲ, ಇಲ್ಲ ಅದು ಅದೇ ಅವ್ನು ತಗೊಂಡೋಗಿದ್ದು. ಅದಿಲ್ಲ ಅಲ್ವಾ ಇದ್ರಲ್ಲಿ? ಅವ್ನು ತಗೊಂಡೋದ್ನಲ್ಲ, ಅವ್ನು ತಗೊಂಡೋದು ಇನ್ನವಷ್ಟು. ಅವ್ನಿಗೆ ಗಣಿಗೆ ಅದೇ ಇಷ್ಟ ಜಾಸ್ತಿ. ಅವ್ನು ಅದೇ ನೋಡು, ಈ ಕಡೆ ಹಾಲು ಕೊಟ್ಟಿದ್ದಕ್ಕೆ ಅಂಥದ್ದು ತಿನ್ಬೋದು. ಒಳ್ಳೇದಂತ ಅದು. ರಸಿ ಕಸಿ
ಇಂಥ ಈ ಮರ ಸಿಗಲ್ಲ. ಈ ಹುಳ ಎಲ್ಲ ಹೋಗಲ್ವಾ ಇವಾಗ? ಹೋಗ್ತಾ ಕಡಿಯಲ್ಲ ಇನ್ನ. ಲಿಕ್ಕಿ ಹಂಗೆ ಒಂದಕ್ಕೊಂದು ಕಚ್ಕೊಂತವೆ. ಪಾಪು ಚೆನ್ನಾಗೈತಾ? ಯಾರು ಬೆಳ್ದಿರೋದು ಇವೇನ್ ಕ್ಯಾಮೆ ತಾತ? ಅದೇ ಗೀತಕ್ಕ ಹಾಕಿರೋದು. ಮಾಡು ಅಂದ್ರೆ ಚಿನಿ ಅವ್ನು ನಿನ್ನ ಎದುರಿಸ್ಬೇಕಂತಾನೆ ಮಾಡಿದ್ದು. ಅವ್ರ ಮನೆ ಹತ್ರ ಜೇನು ಸೀಬೆಕಾಯಿ ಎಲ್ಲ ತಿಂದು ಮುಗಿಸ್ಕೊಂಡು ಬರ್ತಾ ಇರುವಾಗ ದೇವಸ್ಥಾನದ ಹತ್ರ ರಂಗೋಲಿ ಕಾಂಪಿಟೇಷನ್ ನಡೀತಾ ಇತ್ತು. ಯಾಕಂದರೆ ಅವತ್ತು ಗಣೇಶನ್ ಬಿಡೋ ದಿವಸ ಆಗಿತ್ತು. ನಾನು ಆ್ಯಕ್ಚುಲಿ ವ್ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಣ್ಣ ಹಾಕ್ತಾವ್ರೆ ಆಗ್ಲೇ ಯುಕ್ತಿ ಅಮೂಲ್ಯ ಯಾಕೋ ಯೋಚನೆ ಮಾಡ್ತಾವ್ರಿನ್ನ. ಇದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೋಗೋಷ್ಟು ನನಗೊಂದು ಸರ್ಪ್ರೈಸ್ ಕಾದಿತ್ತು. ಸರ್ಪ್ರೈಸ್ ಏನಪ್ಪ ಅಂತಂದರೆ, ಸರ್ಪ್ರೈಸ್ ಚಿಕ್ಕದಾದರೂ ಅದು ನನಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಹುಣಸೆ ಹಣ್ಣು ಕೊಡ್ತಾ ಇದ್ರು ನಮ್ಮ ಅಮ್ಮ ಮತ್ತು ಲಿಕ್ಕಿ ಅವರಮ್ಮ. ಅದ್ರ ಜೊತೆಲಿ ಎಳ್ಳಿಕಾಯಿ ಜ್ಯೂಸ್ ಕೂಡ. ಎಳ್ಳಿಕಾಯಿ ಜ್ಯೂಸ್ ಅಂದರೆ ನಾರ್ಮಲ್ ಶುಗರ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ, ಅದೆಲ್ಲ ಜೀರಿಗೆ ಪುಡಿ, ಸಾಲ್ಟ್, ಬೆಲ್ಲ ಹಾಕಿ ಮಾಡ್ತಾರೆ ಇದನ್ನು. ಇಷ್ಟಿಷ್ಟು ತಿಂಗಳಿಂದ ಜೇನುತುಪ್ಪನ ಮಾ ಈ ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ. ಅದೇ ಬೆಳ್ಳುಳ್ಳಿ ಸಣ್ಣದೊಂದು ಆ ಹುಡುಗರಿಗೆ ಏ ತಗಳೆ ಒಂಚೂರು ಇನ್ನೇ ಒಂಚೂರು ಹುಣಸೆ ಹಣ್ಣು ತರ್ಬೋದಾಗಿತ್ತು. ನಾನೇ ಸಾಕು ಅಂದೆ. ಇದನ್ನ ಈಗ ಹಿಂಗೆ ಮುದ್ದೆ ಮಾಡಿ. ಥ್ಯಾಂಕ್ ಯು. ಮಂಜಿ ಯಾಕೆ ಅಳ್ತಾ ಇದೆಯಾ ಲಕ್ಷ್ಮಿ? ಲಕ್ಷ್ಮಿ ಯಾಕೆ ಅಳ್ತಾ ಇರೋದು ಹೇಳಿ? ಯಾಕೆ ಅಳ್ತಾ ಇರೋದು? ನಗು ಲಕ್ಷ್ಮಿ, ನಗು ನಗು, ಜೋರಾಗಿ ನಗು, ಕಣ್ಬಿಟ್ಟು ನಗ್ಬೇಕು. ಯಾರ ಎಸ್ತಿದ್ದೋ ಲಕ್ಷ್ಮಿಗೆ? ಯಾರ ನೀರು ಒಯ್ದಿದ್ದೋ? ಯಾರ ಒಯ್ದಿದ್ದೋ? ಸುಳ್ಳು ಹೇಳ್ಬೇಡ. ನೀನೇನಾ? ಇವ್ರ ಹೆಸರು ಲಕ್ಷ್ಮಿ ಅಂತ. ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಮನೇಲೇ ಇದ್ದಾರೆ. ಅವ್ಳಿಗೆ ಅಷ್ಟೊಂದು ತಲೆ ಸರಿಯಾಗಿಲ್ಲ. ನಗು ಅಂದರೆ ನಗ್ತಾಳೆ, ಅಳು ಅಂದರೆ ಅಳ್ತಾಳೆ. ಬೆಂಗಳೂರಲ್ಲಿ ಒಂದೆರಡು ಹಳೆ ಪಟಾಕಿಗಳು ಮಿಕ್ಕಿತ್ತು. ನಾನು ಊರಿಗೆ ತೊಗೊಂಡೋಗಿದ್ದೆ. ಯಾರಾದರೂ ಹಚ್ಚಿ ಬಿಸಾಕ್ತಾರೆ ತೊಗೊಂಡೋದ್ರೆ ಅದು ಹತ್ತಲೇ ಇಲ್ಲ. ಆವಕ್ಕೂ ಜಗಳ ಆಡ್ಬೇಕಾ? ಆ ಪಟಾಕಿ ಅಂಟ್ತಾ ಇಲ್ಲ, ನಾವು ಬಿಡ್ತಾ ಇಲ್ಲ, ಹಿಂಗೆ ಆಗೋಯ್ತು. ಬಟ್ ಏನೋ ಒಂಥರ ಹಳ್ಳಿಲಿದ್ದರೆ ಅದ್ರ ಸುಖಾನೇ ಬೇರೆ ಥರ. ಅದರಲ್ಲೂ ನನ್ನ ತವ್ರ ಮನೆ ಅಂದರೆ ನನಗೆ ತುಂಬಾ ಇಷ್ಟ. ನನಗೆ ಅಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ತವ್ರ ಮನೆ ಅಷ್ಟು ಇಷ್ಟ ಇರುತ್ತೆ. ಮತ್ತು ಯಾವುದಕ್ಕೂ ಯಾರೂ ನಮ್ಮನ್ನು ಜಡ್ಜ್ ಮಾಡಲ್ಲ. ಅಲ್ಲಿ ಯಾವುದಕ್ಕೂ ಒಂದು ರಿಸ್ಟ್ರಿಕ್ಷನ್ಸ್ ಅಂತ ಇರಲ್ಲ. ಎಲ್ಲದಕ್ಕೂ ಫ್ರೀಡಮ್ ಇರುತ್ತೆ. ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದು. ದಟ್ ಡಸನ್ ಮೀನ್ ದಟ್ ನಾವು ಗಂಡನ ಮನೇಲಿ ಅದೆಲ್ಲ ಇರೋದಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಸ್ಟಿಲ್ ತವ್ರ ಮನೆ ಅಂದ್ರೇ ತವ್ರ ಮನೆ ಅಲ್ವಾ? ನಾನು ಆಗಲೇ ಹೇಳ್ದಾಗೆ ಅವತ್ತಿನ ದಿನ ಗಣೇಶನ ಬಿಡೋದಿತ್ತು. ಸಿಕ್ಕಾಪಟ್ಟೆ ಎತ್ತರದ ಗಣೇಶನ ತಂದಿರೋದ್ರಿಂದ ಕೈಯಲ್ಲೆಲ್ಲ ಎತ್ತಕ್ಕಾಗಲ್ಲ ಅಂದ್ಬಿಟ್ಟು ಕ್ರೇನ್ ಎಲ್ಲ ತರಿಸಿತ್ತು. ಈ ಥರ ನಾವೆಲ್ಲ ನಮಗೆ ನೋಡೋಕ್ಕೆ ಸಿಗೋದು ಹಳ್ಳಿಗಳಲ್ಲಿ ಮಾತ್ರ. ನಿಜವಾಗ್ಲೂ ಇದನ್ನೆಲ್ಲ ನಾನಂತೂ ಬ್ಯಾಂಗ್ಳೂರಿಗೆ ಬಂದಮೇಲೆ ಎಷ್ಟು ಮಿಸ್ ಮಾಡ್ಕೊತೀನಿ ಅಂತಂದರೆ, ನಂಗೆ ಇದೆಲ್ಲ ಟಮಟೆ ಹೊಡಿಯೋದು ಅಥವಾ ದೇವ್ರನ್ನ ಕರೆಯೋದು ಇದೆಲ್ಲ ನೋಡೋಕೆ ಒಂಥರ ಖುಷಿ. ಹಳ್ಳಿಗಳ ಕಡೆ ಇನ್ನು ದೇವ್ರು ಬರ್ತಾ ಇದೆ ಮನೆ ಮುಂದೆ ಅಂತಂದರೆ ಬಾಗಿಲು ಎಲ್ಲ ಸಾರಿಸ್ತಾರೆ. ಬಾಗಿಲಷ್ಟೇ ಅಲ್ಲ, ಬೀದಿ ಎಲ್ಲ ಸಾರಿಸ್ತಾರೆ. ಬಟ್ ಈ ವರ್ಷ ಏನಾಯಿತು ಅಂತಂದರೆ ಪೊಲೀಸ್ ಏನೋ ಅಬ್ಜೆಕ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ತುಂಬ ಬೇಗ ಗಣೇಶನ ಹೊಡಿಸ್ಬಿಟ್ರು. ಹಾಗಾಗಿ ಯಾರು ಮನೆ ಮುಂದೆ ಅಷ್ಟೊಂದು ನೀರು ಹಾಕಿಲ್ಲ. ಅರ್ಜೆಂಟಿಗೆ ಸುಮ್ಮನೆ ನೀರು ಹಾಕಿನೋ ಒಂದು ರಂಗೋಲಿ ಹಾಕೋಣ ಅಂತ ಹಾಕ್ತಾ
ಇದ್ದೀವಿ. ಆ್ಯಂಡ್ ಇನ್ನು ಪ್ರತಿ ವರ್ಷ ಗಣೇಶನ ಬಿಡುವಾಗ ವೀರ್ಗಾಸೆ ಅದು ಕಂಪಲ್ಸರಿನೇ ಇರುತ್ತೆ ನಮ್ಮೂರಲ್ಲಿ ಮಾತ್ರ. ಇನಿಷಿಯಲಿ ಇಷ್ಟು ದೊಡ್ಡವಳಾದ್ರೂ ನಾನು ತುಂಬ ಹೆದರ್ಕೊಳ್ತಾ ಇದ್ದೆ ಈ ವೀರ್ಗಾಸೆ ಮೇಕಪ್ ಹಾಕ್ಕೊಂಡು ಬರೋರನ್ನ. ಬಟ್ ಇವಾಗ ನನ್ನ ಮಗ ಹೆದರ್ಕೊಳ್ತಾನೆ ನನ್ನ ಥರನೇ. ಅವನು ಆಚೆ ಹೋಗೋದೇ ಇಲ್ಲ, ಎಷ್ಟೇ ಓಡಾಡ್ತಾ ಇದ್ರು ಅವ್ರು ಬಂದರು ಅಂದಿದ ತಕ್ಷಣ ಕಾಂಪೌಂಡ್ ಒಳಗಡೆ ಸೇರ್ಕೊಂಡ್ಬಿಡ್ತಾನೆ. ಮನೆ ಮುಂದೆ ದೇವ್ರು ಬಂದಾಗ ಪೂಜೆ ಸಾಮಾನು ಕೊಟ್ಬಿಟ್ಟು ಪೂಜೆ ಮಾಡಿಸಿ ಈಡ್ಗಾಯಿ ಹೊಡಿಸ್ಬಿಟ್ಟು ಆಮೇಲೆ ದೇವ್ರ ಮುಂದೆ ಹೋಗುತ್ತೆ. ಇವಳ ಹೆಸರು ಮಂಜಿ ಅಂತ, ನಮ್ಮ ಅಮ್ಮನಿಗೆ ಕೆಲಸ ಮಾಡಿಕೊಡ್ತಾಳೆ ಊರಲ್ಲಿ. ವೆರಿ ಶೈ ಕ್ಯಾರೆಕ್ಟರ್ ಅವಳದು, ಅಂದರೆ ನಾಚ್ಕೊಳ್ಳೋದು ತುಂಬ ಜಾಸ್ತಿ. ಅವಳನ್ನ ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಬಿಟ್ಟು ಈ ಕಡೆ ತಿರುಗಲೇ ಇಲ್ಲ. ಜಡೆಗಳು ಹಾಕೋದಾಗಿರಲಿ ಈ ಥರದ್ರಲ್ಲೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅವಳಿಗೆ. ರಂಗೋಲಿ ಹಾಕೋದು ಇದೆಲ್ಲನೂ ಬಾರಕ ಜಡೆ ಹಾಕ್ತೀನಿ ಅಂತಂದ್ಲು, ಅದಕ್ಕೆ ಕುತ್ಕೊಂಡು ಹಾಕ್ಸ್ಕೊತಾ ಇದ್ದೆ. ನಂಗೆ ಊರಾಗ ಬೀಳ್ತಾರೆ ಯಾವಾಗ ಬೈಕೊಂಡು ಮಂಜಮ್ಮ ನಿನ್ನ ಏನಂತ ಮಂಜಮ್ಮನೆ ನೀನು ಅಂದು ಬೈಕೊಂಡಿಲ್ಲ ನಿನ್ನ ಲಂಗೋರಿ ಬಿಡಿದ್ವಿ ನಾನು ಬೈಕೊಂಡಿದ್ದು ಮಂಜಮ್ಮ ಬರಲ್ಲ ನೀನು ಮಾಡ್ತೀಯಲ್ಲ ಯಾಕೆ ಬೈಕೋಬೇಕು ರಂಗೋಲಿ ಬಿಟ್ಟಿದ್ದೆ ಅಚ್ಚುಕಟ್ಟಾಗಿ ನಂಗೆ ಗೊತ್ತಾಗ್ತದೆ. ಲಕ್ಷ್ಮಿ ಸರಿ ಹೋಗ್ಬಿಟ್ಟು ಬರಲ್ಲ. ಏನು ತರಲಿ ಹೇಳು ನೆಕ್ಸ್ಟ್ ಬರುವಾಗ? ಏನಂತ ತಗೋಬ ತಿನ್ನಕ್ಕೆ ತಿನ್ನಕ್ಕೆ ಸರಿ, ಬೇರೆ ಏನು ಬೇಕು ಹೇಳು? ಸೀರೆ ಸೀರೆ ಬೇಕಾ? ಯಾವ ಬಣ್ಣ ಬೇಕು ಸೀರೆ? ಕೆಂಪು ತಗೋಬ. ಕೆಂಪು. ಬಳೆ? ಬಳೆನ ತಗೋಬ. ಬಳೆ ಯಾವ ಬಣ್ಣ? ಬಳೆ ಬೇಡ. ಆ್ಯಕ್ಚುಲಿ ಈ ವಿಡಿಯೋ ತುಂಬ ಹಳೆಯದು, ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು ಇವಾಗ ಅಷ್ಟೇ. ನಾನು ಈ ವಿಡಿಯೋದಲ್ಲಿ ಮುಂಚೆ ಕೂಡ ಹೇಳಿದ್ದೀನಿ, ಗೌರಿ ಹಬ್ಬದ ಟೈಮ್ ಆಗಿದ್ರದ್ರಿಂದ ಮಡ್ಲಕ್ಕಿ ಕಟ್ಟಿ ಕಳಿಸ್ತಾರೆ ಅಲ್ವಾ, ಸೊ ಅದು ಮಾಡೋದಕ್ಕೆ ನಮ್ಮಮ್ಮ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ಉಪ್ಪಿನಕಾಯಿ ನನಗೆ ತುಂಬ ಇಷ್ಟ, ಮಾವಿನಕಾಯ್ದು. ನಮ್ಮ ಕಡೆ ಎಲ್ಲ ಒಣಗಿಸ್ಬಿಟ್ಟು ಮಾಡ್ತಾರೆ ಉಪ್ಪಿನಕಾಯಿ, ಸೊ ಅದನ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಈ ಮಡ್ಲಕ್ಕಿ ಅನ್ನೋ ಕಾನ್ಸೆಪ್ಟ್ ಎಲ್ಲ ನನಗೆ ಗೊತ್ತಿರೋ ಪ್ರಕಾರ ಮದುವೆ ಆದ ಇನಿಷಿಯಲ್ ಡೇಸಲ್ಲಿ ಮಾಡ್ತಾರೆ ಅಷ್ಟೇ. ಬಟ್ ನಮ್ಮಮ್ಮ ನಾನು ಇರೋವರೆಗೂ ವರ್ಷ ಬಂದು ನೀನು ಮಡ್ಲಕ್ಕಿ ಕಟ್ಕೊಂಡೇ ಹೋಗಬೇಕು ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾನು ಸ್ಯಾರಿ ಹಾಕೊಂಡು ಬರ್ತಿದ್ದೆ ಪ್ರತಿ ವರ್ಷ, ಬಟ್ ಈ ವರ್ಷ ಆಗಲಿಲ್ಲ ಡ್ಯೂ ಟು ಸಮ್ ಹೆಲ್ತ್ ಇಶ್ಯೂಸ್. ಅದೇನೋ ಗೊತ್ತಿಲ್ಲ, ಮದುವೆ ಆಗಿ ಇಷ್ಟು ವರ್ಷ ಆಗಿ ಮಗಂಗೆ 9 ವರ್ಷ ಆದ್ರೂ ತವ್ರ ಮನೆಯಿಂದ ಗಂಡನ ಮನೆಗೆ ಬರುವಾಗ ನಿಜವಾಗ್ಲೂ ಏನೋ ಒಂಥರ ಅಳು ಅಂತಲ್ಲ, ಏನೋ ಒಂಥರ ಬೇಜಾರಾಗುತ್ತೆ. ನಾನಂತೂ ಈ ದೇವರು ದಿಂಡ್ರು ಶ್ಲೋಕ ಇದೆಲ್ಲದಕ್ಕಿಂತ ಜಾಸ್ತಿ ತಂದೆ ತಾಯಿನೇ ದೇವರು ಅಂತ ತುಂಬ ನಂಬಿದ್ದೀನಿ. ಸಾರಿ ನಿನ್ನ ಬಾಯ್. ಓಕೆ ಫ್ರೆಂಡ್ಸ್, ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ, ನನಗಂತೂ ತವ್ರ ಮನೆ ಬಿಟ್ಟು ಬರುವಾಗ ತುಂಬಾ ಬೇಜಾರಾಗುತ್ತೆ. ಆದರೂ ವಾಸ್ತವ ಏನು ಮಾಡೋದಕ್ಕಾಗಲ್ಲ. ಬಾಯ್ ಹೇಳ್ಬಿಟ್ಟು ಬಂದ್ವಿ. ಬರ್ತಾ ದಾರಿಲಿ ನಮಸ್ತೆ ಬೆಂಗಳೂರಲ್ಲಿ ಲೈಟಾಗಿ ಸ್ನ್ಯಾಕ್ಸ್ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಆ್ಯಂಡ್ ಇನ್ಮೇಲೆ ಆದಷ್ಟು ಯೂಟ್ಯೂಬ್ನಲ್ಲಿ ಕೂಡ ಆ್ಯಕ್ಟಿವ್ ಆಗಿರಲಿಕ್ಕೆ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಇರ್ತೀನಿ ಕೂಡ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.